ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಪ್ರತಿ ವಾರ ಕೂಡ ನಮಗೆ ವಿಶೇಷವಾಗಿ ಇರುತ್ತೆ. ಅದಕ್ಕೋಸ್ಕರ ಶ್ರಾವಣ ಮಾಸದ ಸೋಮವಾರ ತಪ್ಪದೆ ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ ಈ ರೀತಿಯ ಶಕ್ತಿದಾಯಕವಾದ ವಸ್ತುವನ್ನು ಇಟ್ಟರೆ ತುಳಸಿ ಮಾತೆ ಬಂದು ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ. ತುಳಸಿ ಎಲೆಗಳು ಇಲ್ಲದೆ ಮಹಾವಿಷ್ಣುವಿಗೆ ಪೂಜೆ ಪೂರ್ತಿ ಆಗಿರೋದಿಲ್ಲ. ಅಂತಹ ತುಂಬ ಶಕ್ತಿ ಇರುವಂಥ ತುಳಸಿ ಮಾತೆಯ ಹತ್ತಿರ ನಾವು ಇದನ್ನು ಇಟ್ಟಾಗ ಮನುಷ್ಯ ಬಂದು ತುಂಬ ನಾವೆಲ್ಲರೂ ಈ ಕಲಿಯುಗದಲ್ಲಿ ಆಸೆ ಕೋರಿಕೆಗಳು ಬೇಗ ನೆರವೇರಬೇಕು, ಇಷ್ಟಾರ್ಥಗಳು ಬೇಗ ಪ್ರಾಪ್ತಿಯಾಗಬೇಕು, ಹಣಕಾಸು ಜೋರಾಗಿ ಸಂಪಾದನೆ ಮಾಡಬೇಕು ಅನ್ನುವಂಥ ತುಂಬ ಸ್ಪೀಡಾಗಿ ನಮ್ಮ ಲೈಫಲ್ಲಿ ಮುಂದೆ ಸಾಗ್ತಾ ಇರ್ತೀವಿ. ಅಷ್ಟೇ ಬೇಗ ರಿಸಲ್ಟು ಕೂಡ ಬರಬೇಕು ಅಂತ ಬಯಸುವಂಥವರು ನಾವು. ಅದಕ್ಕೆ ತಪ್ಪದೆ ಈ ಕಲಿಯುಗದಲ್ಲೂ ಕೂಡ ಕಣ್ಣೀರನ್ನು ಒರೆಸುವಂಥ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಭಗವಂತನು ಇದ್ದಾನೆ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣು. ಆ ತಂದೆಯನ್ನು ನಾವು ಒಂದು ವಿಧಾನದಲ್ಲಿ ಭಕ್ತಿಯ ವಿಧಾನ ಅನ್ನುವಂಥದ್ದು ಇದೆ ಸ್ನೇಹಿತರೆ. ಅದನ್ನು ಫಾಲೋ ಮಾಡಿದ್ರೆ ಸಾಕು. ಶ್ರದ್ಧಾ ಭಕ್ತಿ, ಮುಖ್ಯವಾಗಿ ನಂಬಿಕೆ ಅನ್ನುವಂಥದ್ದು ಫಾಲೋ ಮಾಡಿದಾಗ ಕಲಿಯುಗದಲ್ಲಿ ಎಷ್ಟೇ ದೊಡ್ಡ ಕೋರಿಕೆ ಇದ್ದರೂ ನಾವು ಜಾಸ್ತಿ ಸಮಯ ಕಾಯಬೇಕು ಅಂತೇನೂ ಇಲ್ಲ, ಬೇಗ ನೆರವೇರುತ್ತೆ. ಅದನ್ನು ತುಳಸಿ ಗಿಡದ ಹತ್ತಿರ ಮಾಡುವಂಥ ಪರಿಹಾರ ಈ ವಸ್ತುವನ್ನು ಇಡೋದ್ರಿಂದ. ಯಾವ ರೀತಿ ಇಡಬೇಕು, ಯಾವ ಸಮಯಕ್ಕೆ ಇಡಬೇಕು. ತುಳಸಿ ಗಿಡ ಇದೆ ನಮ್ಮ ಮನೆ ಹತ್ರ ಅಂತ ಹೇಳಿದ್ರೆ ತುಂಬ ಜನ ಅದನ್ನು ಭಾನುವಾರದ ದಿನಗಳಲ್ಲಿ ಹಾಗೂ ಏಕಾದಶಿಯ ದಿನಗಳಲ್ಲಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ತುಳಸಿ ಗಿಡವನ್ನು ವಿಶೇಷವಾಗಿ ನಾವು ನೋಡೋದ್ರಿಂದ ಅದು ಎಷ್ಟು ಹಚ್ಚ ಹಸಿರಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ಕೂಡ ಅಭಿವೃದ್ಧಿ ಪ್ರಾರಂಭ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ತುಳಸಿ ಗಿಡ ಬೆಳೆದಷ್ಟು ನಾವು ಕೂಡ ಬೆಳೆದು ಮುಂದೆ ಸಾಗ್ತಾ ಇರ್ತೀವಿ ಅನ್ನುವಂಥ ಅಭಿವೃದ್ಧಿಯ ಸೂಚನೆಯನ್ನು ತೋರಿಸ್ಕೊಡುತ್ತೆ. ತುಂಬ ಶಕ್ತಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂಥ ಶುದ್ಧ ಗಾಳಿಯನ್ನು ಬಿಡುಗಡೆ ಮಾಡುವಂಥ ದಿನದಲ್ಲಿ 24 ಗಂಟೆಗಳಲ್ಲಿ 22 ಗಂಟೆಗಳು ಕೂಡ ಶುದ್ಧವಾದ ಗಾಳಿಯನ್ನು ಬಿಡುಗಡೆ ಮಾಡುತ್ತೆ. ನಾವು ಆ ಗಿಡದ ಹತ್ತಿರ ಒಂದು 5-10 ನಿಮಿಷ ಕೂತ್ಕೊಂಡಾಗ ಒಳ್ಳೆ ಗಾಳಿ ಸಿಗೋದರ ಜೊತೆ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಆಲೋಚನೆಗಳು ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರ ಈ ಸುಲಭವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ. ಎಷ್ಟೋ ಜನಕ್ಕೆ ಹಣಕಾಸಿಗೆ ತುಂಬ ತೊಂದರೆ ಇರುತ್ತೆ, ಅಂತಹವರಿಗೆ ಗೊತ್ತಿರೋದಿಲ್ಲ ಇದರಲ್ಲಿ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ತುಂಬ ಜನಕ್ಕೆ. ಅದಕ್ಕೆ ಶ್ರದ್ಧಾಭಕ್ತಿಯಿಂದ ತುಳಸಿ ಗಿಡವನ್ನು ಸಂಜೆ 7:30 ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಅದಕ್ಕೆ ಮೇಲೆ ತುಳಸಿ ಗಿಡವನ್ನು ಮುಟ್ಟಬಾರದು ಸ್ನೇಹಿತರೆ. ರಾತ್ರಿ ಸಮಯಗಳಲ್ಲಿ ನೀರನ್ನು ಕೂಡ ಹಾಕಬಾರ್ದು, ಗಿಡವನ್ನು ಮುಟ್ಟಬಾರದು. ಅದಕ್ಕೆ ಅಷ್ಟು ಶ್ರೇಷ್ಠತೆಯಿಂದ ಇರುವಂಥ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಎಲ್ರಿಗೂ ಕೂಡ ಕಷ್ಟಗಳು ಕಳೆದು ಸುಖ ಸಂತೋಷವನ್ನು ತಾಯಿ ಕೊಡ್ತಾಳೆ. ಒಣಮೆಣಸಿನಕಾಯಿಯನ್ನು ತಗೊಳ್ಬೇಕು ಈ ಪರಿಹಾರಕ್ಕೆ. ಯಾಕೆ ಒಣಮೆಣಸಿನಕಾಯಿ ಅಂದರೆ ಎಷ್ಟೋ ಜನ ನಮ್ಮನ್ನು ನೋಡಿದ್ರೆ ತುಂಬ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ನಮ್ಮ ಕಷ್ಟಗಳು ಅವರಿಗೆ ಸುಖವನ್ನು ಕೊಡ್ತಾ ಇರುತ್ತೆ, ಸಂತೋಷವನ್ನು ಕೊಡ್ತಾ ಇರುತ್ತೆ. ನಮ್ಮ ಕಣ್ಣೀರು ಬಾಧೆ ಅವ್ರಿಗೆ ತೃಪ್ತಿಯನ್ನು ಕೊಡ್ತಾ ಇರುತ್ತೆ. ಅಂತಹವರು ಈ ಒಂದು ಇದರಲ್ಲಿ ನಾವು ಮಾಡುವಂಥ ಪರಿಹಾರ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ನಡ್ಕೊಳ್ತಾ ಇರುವಂಥವರಿಗೆ ಆ ತಾಯಿನೇ ತೋರಿಸ್ತಾಳೆ. ಅದಕ್ಕೆ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ಕಾಗದವನ್ನು ತಗೊಳ್ಳಿ. ಈ ರೀತಿ ಪರಿಹಾರಗಳನ್ನು ತುಳಸಿ ಗಿಡದ ಹತ್ತಿರ
ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಗಂಡ ಹೆಂಡತಿಯ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಸಮಸ್ಯೆಗಳು ಹೋಗಲಾಡಿಸಿ ಒಂದು ಕಾಗದವನ್ನು ತಗೊಂಡು ಜೀರಿಗೆಯನ್ನು ಸ್ವಲ್ಪ ತಗೊಳ್ಬೇಕಾಗುತ್ತೆ. ಒಣಮೆಣಸಿನಕಾಯಿ ಒಂದಿಷ್ಟು ನಾವು 1-2 ತಗೊಂಡ್ರೆ ಸಾಕು. ತೊಟ್ಟು ತುದಿಯನ್ನು ತೆಗಿಬೇಕು. ಜೀರಿಗೆ ಪರಿಹಾರ ಶಾಸ್ತ್ರಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಬಳಸುವಂಥ ವಸ್ತುಗಳಲ್ಲಿ ಜೀರಿಗೆ ಮುಖ್ಯವಾಗಿರುತ್ತೆ. 1 ಸ್ಪೂನಷ್ಟು ಜೀರಿಗೆಯನ್ನು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಹಣಕಾಸು ನಮಗೆ ಬಿಡುಗಡೆ ಆಗುತ್ತೆ, ಸಾಲವನ್ನು ತೀರಿಸ್ತೀವಿ, ಇಷ್ಟಾರ್ಥಗಳು ನೆರವೇರುತ್ತೆ. ಒಂಚೂರು ಜೀರಿಗೆ ಹಾಕಿ ಒಣಮೆಣಸಿನಕಾಯಿ 2 ನೀವು ಹಾಕಬೇಕು. ಇದರಲ್ಲಿ ಇನ್ನು ಅರಿಶಿಣ ಕುಂಕುಮವನ್ನು ಹಾಕಬೇಕು. ಶ್ರೀ ಮಹಾಲಕ್ಷ್ಮಿಯ ರೂಪ ನಾವು ಕುಂಕುಮವನ್ನು ಬಳಸೋದ್ರಿಂದ. ಇನ್ನು ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಚಿನ್ನ ತಗೊಳ್ಳುವಂಥದ್ದು, ದುಡ್ಡನ್ನು ಗಳಿಸುವಂಥದ್ದು, ದುಡ್ಡು ಜಾಸ್ತಿ ಗಳಿಸೋದಕ್ಕೆ ಇದು ದಾರಿಯನ್ನು ಸೂಚಿಸುತ್ತೆ. ಕೆಲಸ ಕಳ್ಕೊಂಡಿದ್ರೆ ಕೆಲಸ ಸಿಗುತ್ತೆ. ಚಿನ್ನವನ್ನು ಯಥೇಚ್ಛವಾಗಿ ತಗೊಳ್ಳುವಂಥದ್ದು. ಎಷ್ಟೋ ಹೆಣ್ಣುಮಕ್ಕಳಿಗೆ ಚಿನ್ನ ತಗೊಳ್ಳುವಂಥ ಯೋಗ ಇರೋದಿಲ್ಲ, ಚಿನ್ನ ತಗೊಂಡ್ರೂ ಉಳಿಸ್ಕೊಳ್ಳುವಂಥ ಯೋಗ ಇರೋದಿಲ್ಲ. ಅಂತಹವರಿಗೆ ಯಥೇಚ್ಛವಾಗಿ ಲಾಭವನ್ನು ತಂದುಕೊಡುತ್ತೆ ಚಿನ್ನದಲ್ಲಿ, ಹಾಗೆ ಹಣಕಾಸಿನಲ್ಲಿ. ಇದನ್ನು ನೆನಪಿಟ್ಕೊಂಡು ನೀವು ಅರಿಶಿನ ಕುಂಕುಮ ಇಷ್ಟನ್ನು ಚಿಕ್ಕದಾಗಿ ಪೊಟ್ಣವನ್ನು ಕಟ್ಟಬೇಕು ಸ್ನೇಹಿತರೆ. ಪುಟ್ಟದಾಗಿ ಪೊಟ್ಣವನ್ನು ಕಟ್ಟಿ ಸಾಧ್ಯ ಆದರೆ ನೀವು ಆ ಜಾಗದಲ್ಲಿ ತುಳಸಿ ದೇವಿಯ ಹತ್ತಿರ ಪುಟ್ಟದಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು ಸಾಧ್ಯ ಆದರೆ. ಯಾಕಂದರೆ ತುಳಸಿ ದೇವಿಯ ಹತ್ತಿರ ಯಾರು ಈ ರೀತಿ ತುಪ್ಪದ ದೀಪವನ್ನು ಹಚ್ಚುತ್ತಾರೋ ಇಷ್ಟಾರ್ಥಗಳು ನೆರವೇರುತ್ತೆ. ಸಾಂಸಾರಿಕ ವೈವಾಹಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಏನೇ ತೊಂದರೆಗಳಿದ್ದರೂ ಕೂಡ ಅದನ್ನು ಬೇಗ ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು. ಸ್ವಲ್ಪನೇ ಮಣ್ಣು ತೆಗೆದುಬಿಟ್ಟು ಇದನ್ನು ಇಡಬೇಕು. ಕರ್ಗೋಗಿಬಿಡುತ್ತೆ, ಅದು ಏನೂ ಆಗೋದಿಲ್ಲ. ಅದನ್ನು ಮತ್ತೆ ತೆಗೆದು ಆ ಥರ ಏನೂ ಮಾಡೋದಕ್ಕೆ ಹೋಗಬಾರ್ದು. ನಾವು ಒಂದು ಸಾರಿ ಈ ರೀತಿ ತುಳಸಿ ಗಿಡದ ಹತ್ತಿರ ಇಟ್ಟಾಗ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ. ನಾವು ಏನು ಕೇಳ್ಕೊಂಡಿರ್ತೀವಿ, ನಮ್ಮ ಸಮಸ್ಯೆಗಳನ್ನು ಏನು ಹೇಳ್ಕೊಂಡಿರ್ತೀವಿ ಅದು ಬಗೆಹರಿಸ್ಕೊಂಡು ಮುಂದೆ ಸಾಗೋದಕ್ಕೆ ತುಂಬ ಶಕ್ತಿಯನ್ನು ಕೊಡುವಂಥದ್ದು. ನೆನಪಿಟ್ಕೊಳ್ಳಿ, ಇದನ್ನು ಮತ್ತೆ ತೆಗೆಯೋದಕ್ಕೆ ಹೋಗಬೇಡಿ. ಇಷ್ಟೇ ಪುಟ್ಟದಾಗಿ ಈ ಪರಿಹಾರವನ್ನು ಸೋಮವಾರ ನೀವು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮತ್ತು ಈ ರೀತಿ ಇನ್ನು ಒಂದು 3 ತಿಂಗಳಿಗೆ ಬೇಕಾದರೆ ನೀವು ಮಾಡಿಕೊಳ್ಬಹುದು. ಇಷ್ಟೇ ಸುಲಭವಾಗಿ ಎಲ್ಲರೂ ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.